ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾ ಗೌಡ ಕನ್ನಡ ವ್ಲಾಗ್ಸ್. ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನನ್ನ ಬ್ಯೂಟಿ ಪ್ರಾಡಕ್ಟ್ಸ್. ನಾನು ಏನೆಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಮತ್ತು ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ನಾನು ಬ್ರ್ಯಾಂಡ್ ಅನ್ಬ್ರ್ಯಾಂಡ್ ಎರಡನ್ನೂ ಯೂಸ್ ಮಾಡ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ದು ಯೂಸ್ ಮಾಡ್ತೀನಿ ಅಂತ. ಸೊ ನಾನು ಬರೀ ಬ್ರ್ಯಾಂಡೆಡೇ ಯೂಸ್ ಮಾಡ್ತೀನಿ, ನಾನು ಲೋಕಲ್ ಯೂಸೇ ಮಾಡಲ್ಲ. ಆ ಥರ ಎಲ್ಲ ಏನೂ ಇಲ್ಲ, ನಾನು ಎರಡನ್ನೂ ಯೂಸ್ ಮಾಡ್ತೀನಿ. ಸೊ ಎರಡೂ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ನಾನು ನನ್ನ ಬ್ರ್ಯಾಂಡೆಡ್ ಐಟಮ್ಸ್ನೆಲ್ಲ ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಈ ಪೌಚ್ ಒಳಗಡೆ. ಈ ಪೌಚ್ ಬಂದು ನನಗೆ ಆಫೀಸಿಂದ ದಿವಾಳಿದು ಕುಕ್ಕೀಸ್ ಮತ್ತು ಸಮ್ ಗಿಫ್ಟ್ಸ್ ಆ ಥರ ಚಾಕ್ಲೇಟ್ಸ್ ಎಲ್ಲ ಹಾಕಿ ಕಳಿಸಿದ್ರು. ಸೊ ಈ ಪೌಚ್ನ ಏನಕ್ಕೆ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಇದು ಐಡಿಯಾ ಬಂತು. ಓಕೆ, ಇದನ್ನು ಈ ಥರ ಅಕೇಶ್ನಲ್ ಯೂಸ್ ಅಲ್ವಾ ಇದೆಲ್ಲ ಪ್ರಾಡಕ್ಟ್ಸ್. ಸೊ ಯಾವಾಗ ಒಂದ್ಸಲ ತೆಗೆಯೋದು, ಸೊ ಈಸಿನೂ ಇದೆ, ಇದು ತೆಗೆಯೋದೆಲ್ಲ ಈಸಿನೂ ಇದೆ. ಸೊ ಹಾಗಾಗಿ ನಾನು ಇದನ್ನು ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ನ ಡಂಪ್ ಮಾಡೋಕ್ಕೆ ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇದು ಪೋಟ್ಲಿ ಬ್ಯಾಗ್ ಅಂತ ಏನೋ ಸಮಥಿಂಗ್ ಅಂತಾರೆ, ಚೆನ್ನಾಗಿದೆ, ಬ್ಯಾಗ್ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ. ಸೊ ನಾನು ಈ ಪ್ರಾಡಕ್ಟ್ಸ್ನ ಬಂದು ಅಕೇಶ್ನಲ್ ಯೂಸ್ ಮಾಡ್ತೀನಿ. ಯಾವ್ದಾದ್ರು ಫಂಕ್ಷನ್ಸ್ ಮತ್ತು ಯಾವ್ದಾದ್ರು ಪಾರ್ಟೀಸ್ ಆ ಥರ ಏನಾದರೂ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಾನು ಇದನ್ನು ಯೂಸೇ ಮಾಡಲ್ಲ. ನನಗೆ ಆ್ಯಕ್ಚುಲಿ ತುಂಬ ಮೇಕಪ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಮತ್ತು ನನ್ನ ಸ್ಕಿನ್ ಟೈಪ್ ಬಂದು ತುಂಬ ಡ್ರೈ ಸ್ಕಿನ್. ನಾನು ಏನೇ ಮೇಕಪ್ ಮಾಡಿದ್ರೂ ಅದು ಎದ್ದು ಕಾಣಿಸೋ ಥರ ಇರುತ್ತೆ. ಸೊ ಅದಕ್ಕೆ ಕೆಲವ್ರು ಹೇಳ್ತಾರೆ, ನೀನು ಮೇಕಪ್ ಮಾಡದೇ ಇದ್ರೇ ಚೆಂದ, ಮೇಕಪ್ ಮಾಡಿದ್ರಂತೂ ಮುಖ ಎಲ್ಲ ಒಂಥರ ಕಾಣಿಸ್ತಾ ಇರುತ್ತೆ ಅಂತ. ನನ್ನ ಮದುವೆ ಟೈಮಲ್ಲೂ ಅಷ್ಟೇ ಫೋಟೋಗ್ರಾಫರ್ ಹೇಳಿದ್ದು, ನಿಮ್ಮ ಮಗಳು ಯೂಶ್ವಲ್ ಆಗಿ ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿದ್ರು ಸರ್, ಏನು ಇಷ್ಟೊಂದು ಮೇಕಪ್ ಮಾಡಿದ್ದಾರೆ ಅಂತ ಹೇಳಿದರು ನಮ್ಮ ಫೋಟೋಗ್ರಾಫರ್, ನನ್ನ ಮದುವೆ ಫೋಟೋಗ್ರಾಫರ್. ಸೊ ಹಾಗೆಲ್ಲ ಆಗತ್ತೆ. ಸೊ ಅದಕ್ಕೆ ನಾನು ಅಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಸೊ ಫಸ್ಟಿಗೆ ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಇಟ್ಸ್ ಮ್ಯಾಂಡೇಟ್ರಿ, ಎಲ್ಲರಿಗೂ ಹೇಳೋದು, ಸ್ಕಿನ್ನ ಮಾಯ್ಶ್ಚರ ಮಾಡಿ ಇಡೋದಕ್ಕೆ ಮಾಯ್ಶ್ಚರೈಸರ್ ಬೇಕೇ ಬೇಕು. ಯಾಕಂದರೆ ಈ ವಿಂಟರ್ ಸೀಸನಲ್ಲಂತೂ ನನ್ನ ಡ್ರೈ ಸ್ಕಿನ್ ಇರೋದ್ರಿಂದ ತುಂಬ ಅಂದರೆ ತುಂಬ ಹಾರ್ಡ್ ಆಗುತ್ತೆ ಮತ್ತು ಒಂಥರ ಕ್ರ್ಯಾಕಿ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ಫೇಸಸ್ ಕೆನಡಾ ಅವ್ರದ್ದು ಹೈಡ್ರೋ ಫೇಸ್ ಮಾಯ್ಶ್ಚರೈಸರ್ ಅಂತ, ಚೆನ್ನಾಗಿದೆ. ಇದು ನನಗೆ ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ಗೆ. ಸೊ ಇದನ್ನು ನಾನು ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡ್ತೀನಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಆಫ್ಟರ್ ಫೇಸ್ ವಾಶ್ ಇದನ್ನು ಹಚ್ತೀನಿ. ಮುಖ ಎಲ್ಲ ತೊಳೆದಾದ್ಮೇಲೆ ಇದನ್ನು ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು ಫೇಸಸ್ ಕೆನಡಾ ಆ್ಯಂಡ್ ಮೆಬಿಲಿನ್ ಆ್ಯಂಡ್ ಲಾರಿಯಲ್ ಲ್ಯಾಕ್ಮಿ ಇಷ್ಟು ಯೂಸ್ ಮಾಡ್ತೀನಿ. ಸೊ ನನ್ನ ಹತ್ರ ಇರೋದು ತುಂಬ ಫೇಸಸ್ ಕೆನಡಾ ಅವ್ರದ್ದೇನೆ. ನೆಕ್ಸ್ಟ್ ಬಂದರೆ ನನ್ನ ಫೌಂಡೇಶನ್, ಇದು ಬಂದು ಫೇಸಸ್ ಕೆನಡಾ ಅವ್ರದ್ದೇನೆ. ಶೇಡ್ಸ್ ಎಲ್ಲ ನಿಮ್ಮ ಫೇಸ್ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಯೂಸ್ ಮಾಡೋ ಶೇಡ್ಸ್ ಬೇರೆ, ನಿಮ್ಮ ಸ್ಕಿನ್ ಟೋನ್ ಬೇರೆ ಥರ ಇರುತ್ತೆ, ಸ್ಕಿನ್ ಟೈಪ್ ಬೇರೆ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನೋಡಿ ತೊಗೊಳ್ಳಿ. ಮತ್ತು ನೀವು ಏನೇ ಬ್ಯೂಟಿ ಪ್ರಾಡಕ್ಟ್ಸ್ನ ಫಸ್ಟ್ ಟೈಮೇ ಆನ್ಲೈನಲ್ಲಿ ತೊಗೊಳಕ್ಕೂ ಮುಂಚೆ ಒಂದ್ಸಲ ಈ ಮಾಲ್ಗಳಲ್ಲೆಲ್ಲ ನಿಮಗೆ ಟ್ರಯಲ್ ಅಂತ ಕೊಡ್ತಾರೆ. ಸೊ ಅಲ್ಲಿ ತೊಗೊಂಡು ಟೆಸ್ಟ್ ಮಾಡಿ ಆಮೇಲೆ ನೀವು ತೊಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಆರ್ಡರ್ ಮಾಡೋದು ತೊಗೊಳ್ಳೋದು ಅದು ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋಲ್ಲ, ಏನಿಲ್ಲ, ಆಮೇಲೆ ಅದನ್ನು ಯೂಸ್ ಮಾಡಲ್ಲ, ಅದು ವೇಸ್ಟ್ ಆಗೋದು ಇಲ್ಲ ಎಕ್ಸ್ಪೈರ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ತೀನಿ. ಸೊ ಅದು ಬಂದು ನಂದು ಫೌಂಡೇಶನ್. ನೆಕ್ಸ್ಟ್ ಬಂದು ಫೇಸಸ್ ಕೆನಡಾ ಅವ್ರದ್ದೇನೆ ಕಾಂಪ್ಯಾಕ್ಟ್ ಪೌಡರ್. ಉಲ್ಟಾ ಕಾಣಿಸ್ತಿದೆ ಅದು ನಿಮಗೆ ಇದರಲ್ಲಿ ಕ್ಯಾಮ್ರಾನಲ್ಲಿ. ಕಾಂಪ್ಯಾಕ್ಟ್ ಪೌಡರ್ ನೋಡಿ, ನಿಮಗೆ ತೋರಿಸ್ತೀನಿ. ನಾನು ಇದೆಲ್ಲ ಜಾಸ್ತಿ ಯೂಸೇ ಮಾಡಿಲ್ಲ, ಎಷ್ಟು ಖಾಲಿ ಆಗಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ. ಇಲ್ಲಿ ನಿಮ್ಗೆ ಇದು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತ. ಸೊ ಜಾಸ್ತಿ ಯೂಸೇ ಮಾಡಿಲ್ಲ. ಮತ್ತು ಇದು ಐ ಶ್ಯಾಡೋ ಪ್ಯಾಲೆಟ್. ಇದು ಬಂದು ಎಲ್ಲ ನ್ಯೂಡ್ ಕಲರ್ಸ್ ಇದೆ. ನನಗೆ ಡಾರ್ಕ್ ಕಲರ್ಸ್ ಲೈಕ್ ಆಗೋದಿಲ್ಲ, ಇಷ್ಟನೂ ಆಗಲ್ಲ, ಒಂಥರ ಏನೋ ತೊಗೊಂಡು ಮೆತ್ಕೊಂಡಿರೋ ಥರ ಅನಿಸುತ್ತೆ. ಅದು ಡಾರ್ಕ್ ಶೇಡ್ ಹಾಕಬೇಕು ಅಂದರೆ ನಾನು ತುಂಬ ಹತ್ರದ ರಿಲೇಟಿವ್ಸು ಇಲ್ಲ ನಮ್ಮ ಮನೇಲೇ ಏನೋ ಫಂಕ್ಷನ್ಸ್ ಇದೆ ಅನ್ನೋ ಟೈಮಲ್ಲಿ ಮಾತ್ರ ಡಾರ್ಕ್ ಶೇಡ್ಸ್ ತೊಗೊತೀನಿ. ಅದು ಸಮ್ಟೈಮ್ಸ್ ತೊಗೊತೀನಿ, ಸಮ್ಟೈಮ್ಸ್ ಇರೋ ಲಿಪ್ಸ್ಟಿಕ್ಕಲ್ಲೇ ಅದನ್ನು ಐ ಶ್ಯಾಡೋ ಹಚ್ಬಿಟ್ಟು ಅದು ಫಿನಿಶ್ ಮಾಡ್ತೀನಿ. ಓಪನ್ ಆಗೇ ಇರೋದನ್ನ ಹೇಳೋದ್ರಲ್ಲಿ ಏನಿಲ್ಲ ಅನ್ಕೋತೀನಿ. ಕೆಲವ್ರು ಹಚ್ಚಿದ್ರೂ ಹೇಳೋದಿಲ್ಲ, ಅದರಲ್ಲಿ ಏನಿದೆ. ಸೊ ಯಾವುದೋ ಅಕೇಶ್ನಲ್ 1 ಟೈಮ್ 2 ಟೈಮ್ ಯೂಸ್ ಮಾಡೋದಕ್ಕಲ್ವ. ಸೊ ಅದಕ್ಕೆ ನಾನು ಲಿಪ್ಸ್ಟಿಕ್ನೇ ಸಮ್ಟೈಮ್ಸ್ ಹಚ್ತೀನಿ ಡಾರ್ಕ್ ಕಲರ್ಸ್ ಬೇಕಂದರೆ.
ನೆಕ್ಸ್ಟ್ ಬಂದರು ಕನ್ಸೀಲರ್. ಇದು ಬಂದು ಫೇಸಸ್ ಕೆನಡಾ ಅವರೇ ಫೇಸಸ್ ಕೆನಡಾ ಅವ್ರದ್ದೇ HD ಕನ್ಸೀಲರ್. ಇದೂ ಚೆನ್ನಾಗಿದೆ, ಅಲ್ಟಿಮೇಟ್ ಪ್ರೋ HD ಕನ್ಸೀಲರ್. ಮತ್ತು ನೆಕ್ಸ್ಟು ಇದು ಬಂದು ನನ್ನ ಸೀಮಂತಕ್ಕೆ ಅಂತ ನಾನು ತರಿಸ್ಕೊಂಡಿದ್ದಂಥ ಐ ಲ್ಯಾಶಸ್ ಆ್ಯಂಡ್ ಅದು ಗಮ್ ಏನೋ ಇದೆ ಇದು. ಸೊ ಇದು ಯೂಸೇ ಮಾಡಲಿಲ್ಲ, ಹಾಗೆ ಬಿದ್ದಿದೆ. ಇದು ಆಲ್ಮೋಸ್ಟ್ 2.5 ಇಯರ್ಸ್ ಆಯ್ತಾ ಬಂತು ಅನ್ಕೊತೀನಿ. ಯಾವಾಗ ಯೂಸ್ ಮಾಡೋದು ಗೊತ್ತಿಲ್ಲ, ಯಾರಿಗಾದ್ರೂ ಕೊಡಬೇಕು, ಅಟ್ಲೀಸ್ಟ್ ಯೂಸ್ ಮಾಡ್ಕೊತಾರೆ. ಸುಮ್ಮನೆ ಹಾಗೆ ಬಿದ್ದಿದ್ರೆ ವೇಸ್ಟ್ ಆಗುತ್ತೆ. ಸೊ ನಾನು ಯಾವಾಗಲೂ ಹಿಂಗೆ ಫೇಸಸ್ ಕೆನಡಾದಲ್ಲಿ ಏನೋ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಅದಕ್ಕೆ ಫ್ರೀ ಗಿಫ್ಟ್ ಅಂತ ಈ ಬ್ರಷಸ್ ಮತ್ತು ಇದು ಮಿರರ್ ಎಲ್ಲ ಬಂದಿತ್ತು. ನಾನು ಕೂಡ ಇನ್ನೂ ಯೂಸ್ ಮಾಡಿಲ್ಲ, ಹೇಳಿದ್ನಲ್ಲ ನಾನು ಅಷ್ಟು ಮೇಕಪ್ ಮಾಡಲ್ಲ, ನನಗೆ ಇನ್ನೂ ಯೂಸ್ ಮಾಡಿಲ್ಲ. ಏನು ಒಂದು ಸಲನೂ ನಾನು ಈ ಬ್ರಷ್ ಎಲ್ಲ ಯೂಸೇ ಮಾಡಿಲ್ಲ, ಸುಮ್ಮನೆ ಹಾಗೆ ಶೋಗಿದೆ. ಅಟ್ಲೀಸ್ಟ್ ನಮ್ಮ ಅಕ್ಕನಿಗಾದ್ರೂ ಕೊಡಬೇಕು, ಅವಳು ಸ್ವಲ್ಪ ಮೇಕಪ್ ಕಾನ್ಷಿಯಸ್, ಅವಳು ಯೂಸ್ ಮಾಡ್ತಾಳೆ, ಅವಳಿಗಾದ್ರೂ ಕೊಡ್ತೀನಿ. ಸೊ ನಾನು ಇದೇನು ಯೂಸೇ ಮಾಡಿಲ್ಲ. ನೆಕ್ಸ್ಟ್ ಬಂದು ಮಸ್ಕರಾ, ಬ್ಲೂ ಹೆವನ್ ಅವ್ರದ್ದು. ನಾನು ಮಸ್ಕರಾ ಎಲ್ಲ ಯಾವಾಗಲೂ ರೆಗ್ಯುಲರ್ ಬೇಸಲ್ಲಿ ಯೂಸ್ ಮಾಡೋದಿಲ್ಲ. ಅದೇ ಈ ಥರ ಫಂಕ್ಷನ್ಸ್ ಏನಾದರೂ ಇರ್ತಾನೆ, ಇಲ್ಲಿ ಇಟ್ಟಿರೋದೆಲ್ಲ ನಾನು ಫಂಕ್ಷನ್ಸ್ಗೆ ಹಾಕುವಂತ ಇದ್ದೇನೆ. ನಾನು ಯಾವುದು ಡೈಲಿ ರೆಗ್ಯುಲರ್ ವೇರ್ ಮಾಡಲ್ಲ. ಇನ್ ಕೇಸ್ ನಾನು ಕಾಜಲ್ ಹಚ್ಚಿಲ್ಲ ಡೈಲಿ ವೇರಲ್ಲಿ ಅಂತ ರೆಗ್ಯುಲರ್ ಆಗಿ ಅಂತ ಅಂದಾಗ ಮಾತ್ರ ಮಸ್ಕರಾ ಹಚ್ತೀನಿ. ಈ ಕಾಜಲ್ ಇಲ್ಲ ಅಂದಾಗ ಮಾತ್ರ ಮಸ್ಕರಾ. ಅದು ಬಂದು ಬ್ಲೂ ಹೆವನ್ ಅವ್ರದ್ದು. ಮೊದಲು ಮೆಬಿಲಿನ್ ಯೂಸ್ ಮಾಡ್ತಾ ಇದ್ದೆ, ಅದು ಖಾಲಿ ಆಯಿತು. ಆಮೇಲೆ ಅಷ್ಟು ಇನ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ನಾನು ಯಾವಾಗೋ ಒಂದು ಸಲ ಹಚ್ಚೋದು. ಸೊ ಏನೇ ಆದರೂ ನಾನು ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ನಂದು ಕ್ರೇಜ್ ಜಾಸ್ತಿ ಇದೆ ಶಾಪಿಂಗ್ ಮಾಡೋದು, ಬಟ್ ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಅದೆಲ್ಲ ನನಗೆ ಕ್ರೇಜ್ ಇಲ್ಲ. ಮತ್ತು ನನ್ನ ಸ್ಕಿನ್ನು ಅಷ್ಟೇನೆ, ಅದು ಆ ಥರ ಪ್ರಾಡಕ್ಟ್ಸಿಗೆಲ್ಲ ಸೆಟ್ಟೇ ಆಗಲ್ಲ ನನ್ನ ಸ್ಕಿನ್ನು. ನಾರ್ಮಲಾಗಿ ನಾನು ಹೇಗೆ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನೋ ಅದನ್ನು ಯೂಸ್ ಮಾಡಿದ್ರೇ ಅದಕ್ಕೆ ಸೂಟ್ ಆಗೋದು. ಮತ್ತು ಇದುವರೆಗೂ ನನಗೊಂದು ಪಿಂಪಲ್ ಆಗಲಿ ಅಥವಾ ಏನಾದರೂ ಒಂದು ಗುಳ್ಳೆ ಥರ ಆಗಲಿ, ಬ್ಲ್ಯಾಕ್ ಹೆಡ್ಸ್ ಆಗಲಿ ಏನೂ ಕೂಡ ಇಲ್ಲ ನನ್ನ ಫೇಸಲ್ಲಿ. ಮಂತ್ಲಿ ಒನ್ಸ್ ಪಿಂಪಲ್ ಬಂದರೆ ಅದೇ ಆ ಟೈಮಲ್ಲಿ ಅಷ್ಟೇ, ಪೀರಿಯಡ್ ಟೈಮಲ್ಲಿ ಅಷ್ಟೇ ಪಿಂಪಲ್ ಬರುತ್ತೆ, ಅದು ಹೊರಟೋಗುತ್ತೆ ಆಫ್ಟರ್ 3-4 ಡೇಸ್. ಅದು ರೇರಾಗಿ ಬರುತ್ತೆ, ಯಾವಾಗಲೂ ಬರಲ್ಲ. ನನಗೆ ಪಿಂಪಲ್ ಅಂತೂ ಇದುವರೆಗೂ ನನಗೆ ಕಾಟನೇ ಇಲ್ಲ. ಮತ್ತು ನನ್ನ ಫೇಸಿಗೆ ಡರ್ಮೆಟಾಲಜಿಸ್ಟ್ನ ಮೀಟ್ ಆಗಬೇಕು, ಏನೋ ಫೇಸ್ ಇಶ್ಯೂಸ್ ಇದೆ ಅಂದರೆ ಸ್ಕಿನ್ ಇಶ್ಯೂಸ್, ಫೇಸ್ ಅಂತಲೇ ನಾನು ಹೇಳೋದಿಲ್ಲ, ಸ್ಕಿನ್ ಇಶ್ಯೂಸ್ ಇದೆ ಆ ಥರ ಎಲ್ಲ ಇದುವರೆಗೂ ಏನೂ ಆಗಿಲ್ಲ. ಸೊ ನಾರ್ಮಲ್ ಆಗಿದೆ ನನ್ನ ಸ್ಕಿನ್ನು. ಮತ್ತು ಯಾವ್ದಾದ್ರು ಸಲೂನ್ಗೆ ಹೋದ್ರು ಅವ್ರು ಹೇಳ್ತಾರೆ ಐಬ್ರೋ ಮಾಡಬೇಕು ಅಂತೆಲ್ಲ. ಮೇಡಮ್ ಎಷ್ಟು ಸೆನ್ಸಿಟಿವ್ ಇದೆ ನಿಮ್ಮ ಸ್ಕಿನ್ನು, ಒಳ್ಳೆ ಬೇಬಿ ಸ್ಕಿನ್ ಥರ ಇದೆ ಅಂತಾರೆ. ಸೊ ಅಷ್ಟು ಸೆನ್ಸಿಟಿವ್ ಡೆಲಿಕೇಟ್ ಇದೆ ನನ್ನ ಸ್ಕಿನ್ನು. ಸೊ ಅದಕ್ಕೆ ನಾನು ಯಾವುದು ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಿಲ್ಲ. ನನ್ನ ಪರ್ಸ್ನಲ್ ಒಂದೇ ಒಂದು ಏನದು ಕ್ರೀಮ್ ಆ್ಯಂಡ್ ಪೌಡರ್ ಇದೆ, ಅದು ನೆಕ್ಸ್ಟ್ ತೋರಿಸ್ತೀನಿ ಅದು ಯಾವುದು. ಇದು ಕಾಜಲ್ ಮೆಬಿಲಿನ್ ಅವ್ರದ್ದು. ಇದು ಅಷ್ಟೇ ಚೆನ್ನಾಗಿದೆ, ಇದು ಹಚ್ಚೋದಕ್ಕೆ ಟೈಮ್ ಬೇಕು. ಸೊ ಇದು ನಾನು ಫಂಕ್ಷನ್ ವೇರ್ಗೆ ಯೂಸ್ ಮಾಡ್ತೀನಿ. ಇಷ್ಟು ನನ್ನ ಅಕೇಶ್ನಲ್ ಯೂಸ್ ಮಾಡುವಂಥ ಬ್ರ್ಯಾಂಡೆಡ್ ಐಟಮ್ಸ್. ಸೊ ಅದು ನೆಕ್ಸ್ಟ್ ನನ್ನ ರೆಗ್ಯುಲರ್ ವೇರ್, ನಾನು ರೆಗ್ಯುಲರ್ ಆಗಿ ಏನೇನು ಹಾಕ್ತೀನಿ, ಮತ್ತು ಆಫೀಸ್ಗೆ, ಇಲ್ಲ ಎಲ್ಲಾದರೂ ಟೆಂಪಲ್ಗೆ, ಇಲ್ಲ ಯಾವ್ದಾದ್ರು ಎಲ್ಲ ಹೊರಗೆ ಶಾಪಿಂಗ್ ಹೋಗಬೇಕು ಅಂದಾಗ ಆ ಥರ ಎಲ್ಲ ನಾನು ಹೋಗುವಾಗ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದರಲ್ಲಿದೆ. ಸೊ ಆ ಪ್ರಾಡಕ್ಟ್ಸ್ ಬಂದು ನಿಮ್ಗೆ 2 ಐಟಮ್ ಅಂತ ಹೇಳಿದ್ನಲ್ಲ, ಇದೇ ನನ್ನ ಪರ್ಸ್ನಲ್ ಫೇವ್ರೇಟ್. ಸೊ ನಾನು ಯಾವಾಗಲೂ ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡಬಾರ್ದು, ಬ್ಲೀಚಿಂಗ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗೆ ಹೀಗೆ ಅಂತ ನಾನು ಕೇಳಿದ್ದೀನಿ, ಬಟ್ ಆದ್ರೂ ಯೂಸ್ ಮಾಡ್ತೀನಿ. ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ವರ್ಷ ಅಂದರೆ ನನಗೆ ಬುದ್ಧಿ ಬಂದಾಗಿಂದ ಯೂಸ್ ಮಾಡ್ತಾಯಿದ್ದೀನಿ. ಮಧ್ಯ 1 ಮಂತ್ ಏನೋ ನೋಡೋಣ ಫೇರ್ ಅವರ್ ಯೂಸ್ ಮಾಡೋಣ ಅಂತ ನಾನು ಯೂಸ್ ಮಾಡಿದೆ, ಬಟ್ ಅದು ನನಗೆ ಟೋಟಲಿ ಅಡ್ಜಸ್ಟ್ ಆಗಲೇ ಇಲ್ಲ. ಸೊ ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು, ಮತ್ತು ನನ್ನ ಸ್ಕಿನ್ನಿಗೆ ಯಾವುದೇ ಥರ ಹಾರ್ಮ್ ಮಾಡಿಲ್ಲ ಇದು. ಸೊ ಏನಕ್ಕೆ ಸ್ಟಾಪ್ ಮಾಡಬೇಕು? ಮತ್ತು ಏಜ್ ಆದಮೇಲೆ ಇದು ರಿಂಕಲ್ಸ್ ಮಾಡುತ್ತೆ ಹಾಗೆ ಹಿಂಗೆ ಅಂದರು, ಬಟ್ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ. ಸೊ ನಾವು ಇನ್ನೊಬ್ರು ಹೇಳ್ತಾರೆ ಅನ್ನೋದಕ್ಕಿಂತ ನಾವು ಯೂಸ್ ಮಾಡಿ ಫೀಲ್ ಮಾಡಿ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ನಮಗೆ ನಾವು ಯೂಸ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು ನಮ್ಮ ಸ್ಕಿನ್ ಟೈಪಿಗೆ, ನಮ್ಮ ಸ್ಕಿನ್ ಟೋನಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ. ಸೊ ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಕ್ರೀಮ್. ಮತ್ತು ಸಲೂನ್ಸಲ್ಲೆಲ್ಲ ಹೇಳ್ತಾರೆ ಮೇಡಮ್ ನೀವು ಇದನ್ನ ಫೇಶಿಯಲ್ ಮಾಡಿಸ್ಕೊಳ್ಳಿಲ್ಲ, ಮತ್ತು ಕ್ಲೀನಪ್ ಎಲ್ಲ ಮಾಡಿಸ್ಕೊಳ್ಳಿಲ್ಲ, ಫೇಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ, ವಯಸ್ಸಾಗ್ತಾ ರಿಂಕಲ್ಸ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ನಾನು ಬೇರೆಯವ್ರ ಪ್ರಕಾರ ಸರಿ ಇರ್ಬೋದು, ಬಟ್ ನನ್ನ ಪ್ರಕಾರ ಅಂತೂ ನಾನು ಅದನ್ನು ನಂಬೋದಿಲ್ಲ. ಯಾಕಂದರೆ ನಾವು ಸಲೂನ್ಗೆ ಹೋಗಿ ಆ ಕೆಮಿಕಲ್ಸ್ನ ನಮ್ಮ ಸ್ಕಿನ್ನಿಗೆ ಹಚ್ಚಿಸ್ಕೊಂಡು ಮಾಡಿಸ್ಕೊಳೋದ್ರ ಬದಲು ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇರೋದಿಲ್ಲ, ಏನಿರೋದಿಲ್ಲ, ಏನೂ ನಿಮಗೆ ಸ್ಕಿನ್ನಿಗೆ ಅದು ಹಾರ್ಮೇ ಮಾಡೋದಿಲ್ಲ.
ಸೊ ಹಾಗಾಗಿ ಟೊಮೆಟೊ ಪಲ್ಪ್ ಮತ್ತು ಈ ಪಚ್ಚ ಬಾಳೆಹಣ್ಣು ಅಂತಾರಲ್ಲ, ಚುಕ್ಕಿ ಬಾಳೆಹಣ್ಣು ಅಂತಾರೆ, ಅದು ತುಂಬ ಹಣ್ಣಾಗಿರಬೇಕು. ಹಣ್ಣು ನಿಮ್ಮ ಫೇಸಿಗೆ ಮಸಾಜ್ ಕೊಡಿ, ಅದು ಶೈನಿ ಇರುತ್ತೆ, ಸ್ಕಿನ್ನು ಆ ಥರ ಇರುತ್ತೆ. ಮತ್ತು ಈ ಪಪಾಯ ಫುಲ್ಲು ಹಣ್ಣಾಗಿರುತ್ತಲ್ಲ, ಅಂಥ ಪಪಾಯನ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮಸಾಜ್ ಮಾಡಿ. ಹಿಂಗೆ ಅಪ್ವರ್ಡ್ಸಲ್ಲಿ ಮಾಡಬೇಕು, ಡೌನ್ವರ್ಡ್ಸಲ್ಲಿ ಯಾವತ್ತೂ ನೀವು ಏನನ್ನೂ ಸ್ಕ್ರಬ್ ಮಾಡಬೇಡಿ ಅಂತ ಹೇಳ್ತೀನಿ. ಅಪ್ವರ್ಡ್ಸಲ್ಲಿ ಮಾಡಿ ನಿಮ್ಮ ಸ್ಕಿನ್ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಡಿದೆ, ಅದು ಕಾಲೇಜ್ ಡೇಸಲ್ಲಿ ಮಾಡಿದ್ದೆ. 1 ವೀಕಲ್ಲಿ 3 ಟೈಮ್ಸ್ ಮಾಡ್ತಾಯಿದ್ದೆ, ಚೆನ್ನಾಗಾಗಿತ್ತು ನನ್ನ ಸ್ಕಿನ್ನು. ಆಮೇಲೆ ಎಕ್ಸಾಮ್ಸ್ ಮತ್ತು ಈ ಕೆರಿಯರ್ ಸ್ಟಾರ್ಟ್ ಆಯಿತು, ಮದುವೆ ಆಯಿತು ಅಂತ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಟ್ ಈಗೆಲ್ಲಾದರೂ ಮನೆಗೆ ತಂದಾಗ ಇದ್ದರೆ ನಾನು ಅದನ್ನು ಕೂಡ ಮಾಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ, ನಾನು ಟಿಪ್ಸ್ ಏನೇನು ಫಾಲೋ ಮಾಡಬೇಕು. ಮತ್ತು ಕಾಫಿ ಪೌಡರಲ್ಲೂ ಮಾಡ್ಬೋದು, ಅದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋ ಅಂಥ ಪೌಡರ್ ಬಂದು ಪಾಂಡ್ಸ್ ಅವ್ರದ್ದು ವೈಟ್ ಟೋನ್. ಇದೂ ಅಷ್ಟೇ ನನಗೆ ಫೇವ್ರೇಟ್, ಇವೆರಡು ಫೇವ್ರೇಟ್. ಇದೆರಡಿದ್ದು ಒಂದು ಲಿಪ್ಸ್ಟಿಕ್ ಇದ್ಬಿಟ್ರೆ ಸಾಕು, ನನ್ನ ಮೇಕಪ್ ಕಂಪ್ಲೀಟ್ ಅನಿಸುತ್ತೆ ನನಗೆ. ಇವೆರಡೂ ಇಲ್ದಿರ ಒಂದು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ರು ಅಷ್ಟೇನೆ ನನಗೆ ಸಾಕು ಅನಿಸುತ್ತೆ, ನನ್ನ ಫೇಸ್ ಫ್ರೆಶ್ ಅನಿಸುತ್ತೆ. ನಾನು ಪರ್ಸ್ನಲ್ ಆಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಅವಳು ಅಷ್ಟು ಮೇಕಪ್ ಮಾಡ್ತಾಳೆ, ಇಷ್ಟು ಮೇಕಪ್ ಮಾಡ್ತಾಳೆ ಅಂತ ಅನ್ಕೋಬೇಡಿ. ಮತ್ತು ಆ ಥರ ಯಾರಿಗೂ ಕಮೆಂಟ್ ಕೊಡಬೇಡಿ. ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಮೇಕಪ್ ಮಾಡೋದು ಇನ್ನೊಬ್ರನ್ನ ಮೆಚ್ಚಿಸೋಕ್ಕೂ ಅಲ್ಲ, ನಮ್ಮನ್ನವರು ನೋಡಲಿ ಅನ್ನೋ ರೀಸನ್ಗೂ ಅಲ್ಲ. ನನ್ನ ಒಪಿನಿಯನ್ ನಾನು ಹೇಳ್ತಾ ಇರೋದು, ಬೇರೆಯವ್ರು ನನಗೆ ಗೊತ್ತಿಲ್ಲ. ಸೊ ನಾವು ಮೇಕಪ್ ಮಾಡೋದ್ರಿಂದ, ನಾವು ಕ್ಲೀನಾಗಿರೋದ್ರಿಂದ, ನಾವು ಒಳ್ಳೆ ಬಟ್ಟೆ ಹಾಕೋದ್ರಿಂದ ನಮಗೆ ಒಂದು ಫ್ರೆಶ್ನೆಸ್ ಅನಿಸುತ್ತೆ. ಫೇಸ್ ನೋಡ್ಕೋತಾ ಇದ್ರೆ ಆ್ಯಕ್ಟಿವ್ ಅನ್ನಿಸ್ಬೇಕು, ಯಾವಾಗಲೂ ಡಲ್ಲಾಗಿರೋದು ಆ ಥರ ಎಲ್ಲ ಚೆನ್ನಾಗಿರೋದಿಲ್ಲ. ಎಲ್ಲಾದರೂ ಹೊರಗೆ ಹೋದಾಗ ನೀವು ಏನೂ ಇಲ್ದಾರ ಮೇಕಪ್ ಏನೂ ಇರೋದಿಲ್ಲ, ಮುಖಗಳು ನೋಡೋದಕ್ಕೆ ಮಾತ್ರ ಒಂಥರ ಇದ್ದಾಗ ನೀವು ಮಿರರಲ್ಲಿ ನೋಡ್ಕೊಂಡಾಗ ನಿಮಗೆ ಹೆಂಗೆ ಅನಿಸುತ್ತೆ. ಸೊ ಆ ರೀಸನ್ಗೂ ಕೆಲವರು ಮೇಕಪ್ ಮಾಡ್ತಾರೆ, ಕೆಲವರು ತೋರಿಸ್ಕೊಳ್ಳೋಕ್ಕೂ ಮಾಡ್ಬೋದೇನೋ, ನನಗೆ ಗೊತ್ತಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಹೇಳ್ತಾ ಇರೋದು, ಬೇರೆಯವ್ರ ಬಗ್ಗೆ ನನಗೆ ಹೇಳೋದಕ್ಕೂ ಇಷ್ಟ ಇಲ್ಲ, ಕಮೆಂಟ್ ಕೊಡೋದಕ್ಕೂ ಇಷ್ಟ ಇಲ್ಲ. ಸೊ ನನ್ನ ಪರ್ಸ್ನಲ್ ಒಪಿನಿಯನಿಗೆ ಬಂದರೆ, ನಾನು ಮೇಕಪ್ ಮಾಡೋದು, ನಾನು ಮೇಕಪ್ ಮಾಡೋ ಪ್ರಾಡಕ್ಟ್ಸ್ ನಿಮಗೆ ಗೊತ್ತಾಗಿದೆ ಇವಾಗ. ಸೊ ಮಿನಿಮಲ್ ಆಗಿ ನಾನು ಯೂಸ್ ಮಾಡೋ ಅಂಥದ್ದು ರೆಗ್ಯುಲರ್ ಆಗಿ. ಅದರಲ್ಲೂ ನನಗೆ ಬೇಕಾದ್ರೆ ಫೇರ್ ಆ್ಯಂಡ್ ಲವ್ಲಿ ಪೌಡರೇ ಬೇಡ, ನನಗೆ ಒಂದು ಲಿಪ್ಸ್ಟಿಕ್ ಇದ್ದರೆ ಸಾಕು, ನನ್ನ ಫೇಸ್ ನನಗೆ ಫ್ರೆಶ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನ್ನೊಂದು ಲಿಪ್ಸ್ಟಿಕ್ ಯಾವಾಗಲೂ ಬ್ಯಾಗಲ್ಲಿ ಇದ್ದೇ ಇರುತ್ತೆ, ನನ್ನ ಬ್ಯಾಗಲ್ಲಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋ ಲಿಪ್ ಬಾಮ್ ಬಂದು ಹಿಮಾಲಯ ಅವ್ರದ್ದು. ಇದಕ್ಕೆ ನಾನೊಂದು ನಿಮಗೆ ಗೈಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಬೇಡಿ. ನಿಮ್ಮ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಲಿಪ್ಸ್ನ ಇದು ಡಾರ್ಕ್ ಮಾಡುತ್ತೆ. ಯಾಕಂದರೆ ನಾನು ಇದನ್ನು ಸಫರ್ ಮಾಡಿದ್ದೀನಿ ಇದರಲ್ಲಿ. ನನ್ನ ಲಿಪ್ಸಿಗೆ ಹಾಗಾಗಿತ್ತು, ನಿಮ್ಮ ಲಿಪ್ಸ್ಗೂ ಹಾಗಾಗಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ. ಸೊ ಇದು ನಿಮಗೆ ತುಂಬ ಯಾವಾಗ ಲಿಪ್ಸ್ ಕ್ರ್ಯಾಕಿ ಅನಿಸುತ್ತೆ ಮತ್ತು ತುಂಬ ಡ್ರೈ ಅನಿಸುತ್ತೆ, ಲಿಪ್ಸ್ಟಿಕ್ ಹಚ್ಚಿದಾಗೆಲ್ಲ ಒಂಥರ ಒಡ್ದೊಡ್ದಂಗೆ ಅನ್ಸೋದು, ಆ ಥರ ಎಲ್ಲ ಇರುವಂಥ ಟೈಮಲ್ಲಿ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ಇದನ್ನು ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆ ಇದನ್ನು ಹಚ್ಕೊಂಡು ಮಲ್ಕೊಳ್ಳಿ, ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ, ನನಗೆ ಅಡ್ಜಸ್ಟ್ ಆಗಿದೆ, ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಡಿ. ನೆಕ್ಸ್ಟ್ ನನ್ನ ಐಬ್ರೋ ಪೆನ್ಸಿಲ್. ನನಗೆ ಸ್ವಲ್ಪ ಐಬ್ರೋಸಲ್ಲಿ ಹೇರ್ಸ್ ಗ್ಯಾಪ್ ಇತ್ತು. ಸೊ ಹಾಗಾಗಿ ನಾನು ಸಲೂನಲ್ಲಿ ಕೇಳಿದಾಗ ಅವರು ಯಾವುದ್ಯಾವುದೋ ಹೇಳಿದರು ನನಗೆ ಪೆನ್ಸಿಲ್ಸ್, ತುಂಬ ಕಾಸ್ಟ್ಲಿ ಪೆನ್ಸಿಲ್ಸ್ ಎಲ್ಲ ಹೇಳಿದ್ರು. ಬರೀ ಐಬ್ರೋ ಪೆನ್ಸಿಲ್ಗೆ 7,000 8,000 ಅಂದರು. ನನಗಷ್ಟು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಪರ್ಸ್ನಲಾಗಿ ಹೇಳೋದಾದರೆ ನನಗೆ ಬ್ಯೂಟಿ ಪ್ರಾಡಕ್ಟ್ಸ್ಗೆ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಸೊ ಅದಕ್ಕೆ ನಾನು ಒಂದ್ಸಲ ಇದು ಟ್ರೈ ಮಾಡೋಣ ಅಂತ ADS ಅವ್ರದ್ದು ಇದನ್ನು ತೊಗೊಂಡೆ. ಇದು ನನಗೆ ವರ್ಕೌಟ್ ಆಯಿತು. ನನ್ನ ಐಬ್ರೋಸ್ಗೆ ನನ್ನ ಐಬ್ರೋಸ್ ಎಲ್ಲ ಫಿಲ್ ಆಯಿತು, ಹೇರ್ಸ್ ಎಲ್ಲ ಫಿಲ್ ಆಯಿತು. ಸೊ ಅದಕ್ಕೆ ನಾನು ಇದನ್ನು ಇಷ್ಟ ಪರ್ಸ್ನಲ್ಲಾಗಿ ಪ್ರಿಫರ್ ಮಾಡ್ತೀನಿ. ಇದು ಚೆನ್ನಾಗಿದೆ. ಇದಕ್ಕೆ ಚಿಕ್ಕದೊಂದು ಕುಂಕು ಕೂಡ ಕೊಟ್ಟಿದ್ದಾರೆ, ಅದು ನೀಟಾಗಿ ಸೆಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ಚೆನ್ನಾಗಿದೆ ಐಬ್ರೋ ಪೆನ್ಸಿಲ್. ಆಯಿಲ್ ಕೂಡ ಅಪ್ಲೈ ಮಾಡ್ತೀನಿ. ತಲೆಗೆ ಎಣ್ಣೆ ಹಚ್ಚಿದಾಗ ಕೊಬ್ಬರಿ ಎಣ್ಣೆನ ನಾನು ಐಬ್ರೋಗೆ ಹಚ್ತೀನಿ, ಸೊ ಗ್ರೋತ್ ಆಗಲಿ ಅಂತ. ನೆಕ್ಸ್ಟ್ ಬಂದರೆ ಕಾಜಲ್, ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತೀನಿ. ನನಗೆ ಕಾಜಲ್ಲು ಅಷ್ಟೇ, ಕಣ್ಣಿಗೆ ಮೇಕಪ್ ಮಾಡಿಕೊಂಡ್ರೆ ಕಣ್ಣು ನೋಡೋಕ್ಕೆ ಚೆಂದ ಅಲ್ವಾ. ಸೊ ಅದಕ್ಕೆ ನಾನು ಎಲ್ಲಾದರೂ ಹೇಗೆ ಅಂದರೆ ಮನೇಲಿದ್ರೆಲ್ಲ ಯೂಸ್ ಮಾಡೋದಿಲ್ಲ, ಎಲ್ಲಾದರೂ ಹೊರಗಡೆ ಹೋದರೆ ಶಾಪಿಂಗ್ ಹೋದರೂ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಯೂಸ್ ಮಾಡಲ್ಲ. ಯಾವ್ದಾದ್ರು ಪಾರ್ಟಿ ಈವೆಂಟ್ ಆ ಥರ ಏನಾದರೂ ಅಟೆಂಡ್ ಮಾಡಬೇಕು, ಇಲ್ಲ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಆ ಥರ ಎಲ್ಲ ಇದ್ದಾಗ ಇದು ಕಾಜಲ್ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಒನ್
ಇದು ಲಿಪ್ ಬಾಂಬೆ ಫೇಸಸ್ ಕೆನಡಾ ಅವ್ರದ್ದು. ಇದು ಫುಲ್ ನನಗೆ ಯಾವ ಥರ ಇರುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತ ತೊಗೊಂಡಿದ್ದು. ಇದು ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ವೈಟ್ ಇದೆ, ಬಟ್ ಹಚ್ಕೊಂಡಾಗ ಇದು ಲೈಟ್ ಬೇಬಿ ಪಿಂಕ್ ಶೇಡಲ್ಲಿ ಬರುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ಯೂಸ್ ಮಾಡಿಲ್ಲ. ತುಂಬ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದೆ, ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಡ್ಯಾಸ್ಲರ್ ಅವ್ರದ್ದು ಇದನ್ನ ಐಲೈನರ್, ಇದನ್ನು ಹಣೆಗೂ ಇಡ್ತೀನಿ ಮತ್ತು ಇಲ್ಲಿ ಮೇಲೆ ಹಚ್ಚೋದಕ್ಕೂ ಯೂಸ್ ಮಾಡ್ತೀನಿ. ಇದು ರೆಗ್ಯುಲರ್ ಯೂಸ್ಗೆ ಮಾಡ್ತೀನಿ, ಇದನ್ನೇನು ಅಕೇಶ್ನಲ್ ಯೂಸ್ ಆ ಥರ ಎಲ್ಲ ಏನಿಲ್ಲ, ರೆಗ್ಯುಲರ್ ಯೂಸ್. ಇದು ಅಷ್ಟೇ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಲಿಪ್ ಗ್ಲಾಸ್. ಇದು ತುಂಬ ಕ್ರೇಜ್ ಇತ್ತು ಅವಾಗ, ಎಲ್ಲೋ ಒಂದ್ಸಲ ನೋಡಿ ನಾನು ಹಚ್ಕೋಬೇಕು ಅಂತ ಆಸೆ ಆಗಿತ್ತು, ಆವಾಗ ತೊಗೊಂಡಿದ್ದಂಥದ್ದು. ಬಟ್ ಇದನ್ನೇ ಯೂಸೇ ಮಾಡಿಲ್ಲ. ಗ್ಲಾಸ್ಮಿ ಅಪ್ ಅಂತ ಏನೋ ಇದು ಲಿಪ್ ಗ್ಲಾಸ್, ಬಟ್ ಒಂದು ಸಲನೋ 2 ಸಲನೋ ಯೂಸ್ ಮಾಡಿದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ನೋಡಿ, ಯೂಸೇ ಮಾಡಿಲ್ಲ, ಹಾಗೇ ಇದೆ. ಇದು ತೊಗೊಂಡಿರೋದಷ್ಟೇ ಸುಮ್ಮನೆ. ಅದಕ್ಕೆ ನೋಡಿ ಹಿಂಗೆ ತೊಗೊಳೋದು ಇಡೋದು ಏನಕ್ಕೆ, ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು. ಮತ್ತು ಇದು ಬಂದು ಪಾಂಡ್ಸ್ ಅವ್ರದ್ದು BB+. ಇದು ಹೊಸದಾಗಿ ತೊಗೊಂಡಿರೋ ಅಂಥದ್ದು. ಮೊದಲು ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ನೋಡೋಣ ಒಂದು ಅಂತ ತಂದೆ, ಬಟ್ ಇದು ನನ್ನ ಸ್ಕಿನ್ಗೆ ಚೆನ್ನಾಗಿ ಅನ್ನಿಸ್ತು. ಇದು ರೆಗ್ಯುಲರ್ ಯೂಸ್ ಮಾಡ್ತೀನಿ. ಫೇರ್ ಆ್ಯಂಡ್ ಲವ್ಲಿ ಹಚ್ತಾ ಇದ್ದಾಗ ಇದನ್ನು ಹಚ್ಕೋತೀನಿ. ನೆಕ್ಸ್ಟ್ ಬಂದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್. ಇಷ್ಟೇ ಇರೋದು ಲಿಪ್ಸ್ಟಿಕ್ಸ್. ಆ್ಯಕ್ಚುಲಾಗಿ ನನ್ನ ಮಗಳು ಎಲ್ಲೆಲ್ಲ ಎಸ್ತಿದ್ದಾಳೆ, ಅವಳ ಪೌಚ್ ಇಟ್ಕೊಂಡು ಎಲ್ಲನೂ ಹಾಗೆ ಮಾಡ್ತಾಳೆ. ಎಲ್ಲಾದರೂ ಎಸೆಯೋದು ತೆಗೆಯೋದು ಆ ಥರ ಎಲ್ಲ ಮಾಡ್ತಾಳೆ. ಪರ್ಸ್ನಲಿ ನನಗೆ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಇಡೋದು ಅಂದರೆ ತುಂಬ ಇಷ್ಟ. ಆಫೀಸ್ಗೆ ಹೋಗುವಾಗ ತುಂಬ ಲಿಪ್ಸ್ಟಿಕ್ಸ್ ಬೇಕಿತ್ತು, ಮತ್ತು ಡೈಲಿ ವೇರ್ ಮಾಡ್ತಾ ಇದ್ವಿ, ಅವಾಗೆಲ್ಲ ಬೇಗ ಬೇಗ ಖಾಲಿ ಆಗೋದು. ಇವಾಗ ಅವಶ್ಯಕತೆನೇ ಇಲ್ಲ, ವರ್ಕ್ ಫ್ರಮ್ ಹೋಮ್, ಲಿಪ್ಸ್ಟಿಕ್ ಹಚ್ಕೊಂಡು ಯಾರು ಕೂತ್ಕೊತಾರೆ. ಸೊ ಲಿಪ್ಸ್ಟಿಕ್ ಅವಶ್ಯಕತೆ ಇಲ್ಲದೆ ಇರೋದಕ್ಕೆ ನನ್ನ ಹತ್ರ ಮಿನಿಮಲ್ ಆಗಿದೆ ಲಿಪ್ಸ್ಟಿಕ್ ಕಲೆಕ್ಷನ್ಸ್. ಎಲ್ಲ ಖಾಲಿಯಾಗಿ ಎಸ್ತಿದ್ದೀನಿ. ಆಲ್ಮೋಸ್ಟ್ 3-4 ಇಯರ್ಸಿಂದ ನಾನು ವರ್ಕ್ ಫ್ರಮ್ ಹೋಮಲ್ಲೇ, 3-4 ಇಲ್ಲ, ಒಂದು 3 ಇಯರ್ಸಿಂದ ಅಂತೂ ವರ್ಕ್ ಫ್ರಮ್ ಹೋಮಲ್ಲೇ ಇದ್ದೀನಿ ನಾನು. 3 ಬಂದು ಫೇಸಸ್ ಕೆನಡಾ ಅವ್ರದ್ದು. ಇದ್ರ ಬಂದು ಕಲರ್ಸ್ ಇದೆ, 2 ಡಾರ್ಕ್ ಕಲರ್ಸ್ ಇದೆ, ಒಂದು ಪಿಂಕ್, ಇನ್ನೊಂದು ಆರೆಂಜಿಶ್ ರೆಡ್ ಇದೆ. ಸೊ ಅದು ಚೆನ್ನಾಗಿದೆ ಶೇಡ್. ಸೊ ಇದೆರಡೂ ಇದನ್ನ ನೋಡಿ ಹಿಂದೆ ನನ್ನ ಮಗಳು ಎಲ್ಲೋ ಕಿತ್ತೆಸ್ತಿದ್ದಾಳೆ. ಸೊ ನೆಕ್ಸ್ಟ್ ಇದು ಬಂದು ನ್ಯೂಡ್ ಕಲರ್. ಇದು ನನ್ನ ಮೋಸ್ಟ್ ಫೇವ್ರೇಟ್ ಶೇಡ್. ಇದು ಹೆಂಗೆ ಅನ್ಸುತ್ತೆ ಗೊತ್ತಾ, ಇದನ್ನು ಲೈಟ್ ಕಾಫಿ ಕಲರ್ ಅಥವಾ ಚಾಕ್ಲೇಟ್ ಕಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೀವು ಹಚ್ಚಿದ್ರೂ ಅಷ್ಟೇ ಗೊತ್ತೇ ಆಗಲ್ಲ ಆ ಥರ ಶೇಡ್ ಇದು. ಇದು ನಾನು ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು 7 to 8 ಲಿಪ್ಸ್ಟಿಕ್ಸ್ನ ಇದನ್ನು ಯೂಸ್ ಮಾಡಿದ್ದೀನಿ ಸೇಮ್ ಶೇಡಲ್ಲಿ. ಸೊ ಇದು ನನ್ನ ಫೇವ್ರೆಟ್ ಶೇಡ್. ಇದು ನ್ಯೂಡ್ ಕಲರ್, ನೀವು ಹಚ್ಚಿದ್ದೀರಾ ಅಂತಲೇ ಅನ್ಸೋದಿಲ್ಲ, ಫೀಲೇ ಆಗೋದಿಲ್ಲ. ನೆಕ್ಸ್ಟ್ ನೈಕಾ ಅವ್ರದ್ದು 2 ಆರ್ಡರ್ ಮಾಡಿದ್ದೆ. ಇದು ರೀಸೆಂಟಾಗಿ ತೊಗೊಂಡಿದ್ದಂಥದ್ದು. ಈಗ ಡಾರ್ಕ್ ಬ್ರೌನ್, ಕಾಫಿ ಬ್ರೌನ್ ಇವಾಗ ಟ್ರೆಂಡಿಂಗಲ್ಲಿದೆ ಕಲರ್. ಸೊ ನನ್ನ ಹತ್ರನೂ ಒಂದು ಇರಲಿ ಅಂತ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದು ಅಷ್ಟೇ ಚೆನ್ನಾಗಿದೆ. ಇವಾಗ ನಾನು ಹಚ್ಚಿರೋದು ಇದೇ ಶೇಡ್ ಅನ್ಕೋತೀನಿ. ಸೊ ಇದು ಚೆನ್ನಾಗಿದೆ, ಇದು ನಂಗೆ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ಇದು ಲೈಟ್ ಶೇಡ್. ಆ್ಯಕ್ಚುಲಿ ಇದು ಡಾರ್ಕ್ ಕಾಫಿ ಬ್ರೌನ್ ಅಲ್ಲ, ಇದೊಂಥರ ನ್ಯೂಡ್ ಲೈಟ್ ಶೇಡ್. ಇದು ಡಾರ್ಕ್ ಕಾಫಿ ಕಲರ್ ಇರುವಂಥದ್ದು, ಬ್ರೌನಿಶ್. ಇವಾಗ ಡಾರ್ಕ್ ಬ್ರೌನ್ ಆಗ್ತಾರಲ್ಲ ಆ ಥರ ಕಲರ್, ಇವಾಗ ಟ್ರೆಂಡಿಂಗಲ್ಲಿ ಇರುವಂಥ ಕಲರ್ ಇದು. ಸೊ ಇದು ಚೆನ್ನಾಗಿದೆ. ಇದೆಲ್ಲ ಎಷ್ಟು ದಿನ ಬೇಕು, ಮನೇಲಿ ಇತ್ಕೊಂಡು ನಾವೇನು ಹಚ್ಚಲ್ಲ ಏನಿಲ್ಲ, ಎಲ್ಲರೂ ಹೋಗುವಾಗಲ್ವಾ. ಇದೆಲ್ಲ ಇನ್ನೂ ಖಾಲಿ ಆಗೋಕ್ಕೂ ಆಲ್ಮೋಸ್ಟ್ 1 ಇಯರ್ ಬೇಕು ಅನ್ಕೋತೀನಿ. ಸೊ ಎಲ್ಲನೂ ತೊಗೊಂಡು ಇಟ್ಕೊಂಡ್ರು ಡೇಟ್ ಎಕ್ಸ್ಪೈರ್ ಆಗುತ್ತೆ, ಮತ್ತು ಅದು ತುಂಬ ದಿನ ಆದರೆ ಯೂಸ್ ಮಾಡೋದಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಆ ರೀಸನ್ಗೋಸ್ಕರ ನಾನು ಸ್ವಲ್ಪ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಎಲ್ಲ ಕಡಿಮೆ ಮಾಡಿದ್ದೀನಿ. ಇವಾಗ ನೆಸೆಸಿಟಿ ಇಲ್ಲ ಏನಕ್ಕೆ ಅಂತ. ಸೊ ನೆಕ್ಸ್ಟ್ ಬಂದರೆ ನನ್ನ ಬ್ಯೂಟಿ ಬ್ಲೆಂಡರ್ಸ್ ಇದೆ. ಇಲ್ಲಿ ನನ್ನ ಮಗಳು ಕ್ಯಾಪ್ ಎಲ್ಲೋ ಹಾಕಿದ್ದಾಳೆ. ಮಕ್ಕಳಿರೋ ಮನೆಯಲ್ಲಿ ಗೊತ್ತಲ್ಲ, ಯಾವುದ್ಯಾವ್ದು ಎಲ್ಲೆಲ್ಲಿ ಇರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ನೋಡಿ, ಇದೆಲ್ಲ ನಾನು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಯೂಸ್ ಮಾಡದೇ ಇರೋದಿದೆ, ಎಲ್ಲೋ ರೇರಾಗಿ ಯೂಸ್ ಮಾಡೋದಲ್ವಾ, ಸೊ ಅವಶ್ಯಕತೆ ಇಲ್ಲ. ನೋಡಿ ಇದೆಲ್ಲ ಆಲ್ಮೋಸ್ಟ್ ಯೂಸ್ ಆಗಿದೆ. ಸೊ ಇದು ಕ್ಯಾಪ್ ಹುಡುಕ್ಬಿಟ್ಟು ಹಾಕಬೇಕು, ಅವಳೆಲ್ಲೋ ಹಾಕಿದ್ದಾಳೆ. ಸೊ ಇಷ್ಟು ನನ್ನ ಬ್ಯೂಟಿ ಪ್ರಾಡಕ್ಟ್ಸ್. ಸೊ ಇಷ್ಟರಲ್ಲಿ ನಿಮ್ಗೆ ಯಾವುದಾದ್ರೂ ಶೇಡ್ಸ್ದು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಶೇಡ್ದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಹೇಳೋದು, ನಿಮ್ಮ ಸ್ಕಿನ್ನ ಮೇಂಟೈನ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಹೇಗೆ ಮೇಂಟೈನ್ ಮಾಡ್ತೀರಾ, ಹೇಗೆ ಇಂಟೇಕ್ ಮಾಡ್ತೀವಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ತುಂಬ ಆಯಿಲ್ ಐಟಮ್ಸ್ ತಿಂದರೆ ನನಗೆ ತುಂಬ ಪಿಂಪಲ್ಸ್ ಆಗುತ್ತೆ ಅಂತ. ಬಟ್ ನನಗೆ ಆ ಥರ ಯಾವುದೇ ಇಶ್ಯೂಸ್ ಇಲ್ಲ. ನನಗೇನು ತಿಂದ್ರೂ ನನಗೆ ಪಿಂಪಲ್ಸ್ ಅಂತೂ ಆಗೋದೇ ಇಲ್ಲ. ಅದೇನು ಹೆರಿಡಿಟಿನೋ ಏನೋ ಗೊತ್ತಿಲ್ಲ.
ಬಟ್ ಯಾಕಂದರೆ ಫೇಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿನಲ್ಲಿ. ಅದೇ ಫೇಸಲ್ಲೇ ಅಲ್ವಾ ಎಲ್ಲ ಕಾನ್ವರ್ಸೇಷನ್ಸು ಆಗೋದು. ಸೊ ಅದು ಮೇಯ್ನ್ ಚೆನ್ನಾಗಿರಬೇಕು ಸ್ಕಿನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ಎಲ್ಲ ವೀಡಿಯೋಸ್ ವ್ಯೂಸ್ ಎಲ್ಲ 300+ ಇರುತ್ತೆ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಆಗ್ತಾ ಇಲ್ಲ. ಸೊ ನೀವು ಯಾರೇ ನನ್ನ ವೀಡಿಯೋಸ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಬಂದು 2 days once ವೀಡಿಯೋ ಹಾಕೋಣ ಅಂತ ಪ್ಲ್ಯಾನ್ ಮಾಡಿರೋದು. ಯಾಕಂದರೆ ನಾನು ನನ್ನ ರೊಟೀನ್ ಎಲ್ಲ ಮೇಂಟೈನ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಸೊ ಹಾಗಾಗಿ ನನ್ನ ವೀಡಿಯೋಸ್ ನೀವು ಯಾರೆಲ್ಲ ನೋಡ್ತಿದ್ದೀರಾ ಅವರು ನಿಮ್ಮ ಫ್ಯಾಮಿಲೀಸ್, ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇನ್ನು ಯಾವ್ಯಾವ ಥರ ಕಂಟೆಂಟ್ಗಳು ಬೇಕು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಆ ಥರ ಕಂಟೆಂಟ್ನ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.